ನಮಸ್ಕಾರ. ನ್ಯೂಸ್ 18 ಡಿಜಿಟಲ್ ಕಂಟೆಂಟ್ಗೆ ಸ್ವಾಗತ. ನಾನು ಗೀತಾ. ಆಗಸ್ಟ್ 14 ಇನ್ನೇನು ಬಂತು. ಆ ಒಂದು ದಿನಕ್ಕಾಗಿ ಎಲ್ಲರೂ ಕೂಡ ಕಾದು ನೋಡ್ತಾ ಇರುವಂತದ್ದು. ಯಾಕಂತ ಹೇಳಿದ್ರೆ ಎರಡು ಮೇನ್ ಎಕ್ಸ್ಪೆಕ್ಟೇಷನ್ ಕ್ರಿಯೇಟ್ ಮಾಡಿರುವಂತಹ ಸಿನಿಮಾಗಳು ರಿಲೀಸ್ ಆಗ್ತಿದೆ. ಅದರಲ್ಲಿ ಒಂದು ಕೂಲಿ ಸಿನಿಮಾ ಆದರೆ ಮತ್ತೊಂದು ವಾರ್ 2 ಸಿನಿಮಾ. ಆ್ಯಂಡ್ ಈಗ ನಾವು ಮಾತಾಡಬೇಕು ಅಂತ ಅನ್ಕೊಂಡಿರೋದು ಕೂಲಿ ಸಿನಿಮಾದ ಬಗ್ಗೆ. ಸಾಮಾನ್ಯವಾಗಿ ರಜನಿಕಾಂತ್ ಅವರ ಸಿನಿಮಾಗಳು ಅಂತ ಹೇಳಿದ್ರೆ ಸಿನಿಮಾ ರಿಲೀಸ್ ಆಗುವಂತಹ ಟೈಮಲ್ಲಿ ಕೊಡುವಂತಹ ಹೈಪ್ ಇದೆಯಲ್ಲ, ಸೀರಿಯಸ್ಲಿ ಅವರ ಅಭಿಮಾನಿಗಳು ಮಧ್ಯರಾತ್ರಿ ಆದರೂ ಪರವಾಗಿಲ್ಲ, ಬೆಳಗಿನ ಜಾವ ಆದರೂ ಪರವಾಗಿಲ್ಲ, 100 ರೂಪಾಯಿ ಇರಲಿ, 1000 ರೂಪಾಯಿ ಇರಲಿ, 10,000 ರೂಪಾಯಿ ಇರಲಿ, ನಾವು ಟಿಕೆಟನ್ನು ತೆಗೆದುಕೊಂಡು ನೋಡ್ತೀವಿ ಅನ್ನುವಂತಹ ಒಂದು ಕ್ರೇಜನ್ನು ಹೊಂದಿದ್ದಾರೆ. ಪ್ರತಿ ಸಲವೂ ಕೂಡ ರಜನಿಕಾಂತ್ ಅವರ ಸಿನಿಮಾಗಳು ಬೆಂಗಳೂರಿನಲ್ಲಿ ಅಥವಾ ಚೆನ್ನೈನಲ್ಲಿ ರಿಲೀಸ್ ಆದಾಗ ಈ ರೀತಿಯ ಒಂದು ಸಡಗರ ಅವರ ಅಭಿಮಾನಿಗಳಲ್ಲಿ ಮನೆ ಮಾಡೇ ಇರುತ್ತೆ. ಆ್ಯಂಡ್ ಈಗ ಕೂಲಿ ಸಿನಿಮಾದ ಸರದಿ ಅಂತಾನೆ ಹೇಳ್ಬೋದು. ಈಗ ಏನಪ್ಪ ವಿಚಾರ ಅಂತ ಹೇಳಿದ್ರೆ, ಕೂಲಿ ಸಿನಿಮಾದ ಟಿಕೆಟ್ ರೇಟ್ ಎಷ್ಟೆಷ್ಟಿದೆ ಅನ್ನುವಂಥದ್ದು. ಚೆನ್ನೈನಲ್ಲಿ ಮಾತ್ರ 60, ಬೆಂಗಳೂರಲ್ಲಿ 2,000. ಇದೇನಿದು ಕೂಲಿ ಸಿನಿಮಾದ ಟಿಕೆಟ್ ಮ್ಯಾಜಿಕ್ ಅಂತ ಇವತ್ತಿನ ಒಂದು ಕಂಟೆಂಟ್ ಅಲ್ಲಿ ನಾನು ನಿಮಗೆ ಹೇಳ್ತಾ ಹೋಗ್ತೀನಿ. ಮೊದಲನೇದಾಗಿ ಕರ್ನಾಟಕದಲ್ಲಿ ಏಕರೂಪ ಟಿಕೆಟ್ ದರ ಜಾರಿಗೆ ತರ್ತೀವಿ, ಮ್ಯಾಕ್ಸಿಮಮ್ 200 ರೂಪಾಯಿಗಿಂತ ಹೆಚ್ಚು ಟಿಕೆಟ್ ಅನ್ನು ವಿಧಿಸುವಂತಹ ಹಾಗಿಲ್ಲ ಅಂತ ಕರ್ನಾಟಕ ಸರ್ಕಾರ ಬಜೆಟ್ ನಲ್ಲಿ ಆಲ್ರೆಡಿ ಘೋಷಣೆ ಮಾಡಿತ್ತು. ಆದ್ರೆ ಅದು ಇನ್ನೂ ಕೂಡ ಕಾರ್ಯರೂಪಕ್ಕೆ ಬಂದಿಲ್ಲ ಅಂತಾನೆ ಅನ್ಸುತ್ತೆ. ಮೋಸ್ಟ್ಲಿ ಕನ್ನಡಿಗರನ್ನ ಇನ್ನೂ ಎಷ್ಟು ಲೂಟಿ ಮಾಡೋದಕ್ಕೆ ಅಂತ ಸರ್ಕಾರ ಒಂದ್ ರೀತಿ ಕಾದು ಕುಳಿತಿದ್ಯೋ, ಹಸಿರು ಗಂಬಳಿಯನ್ನ ಹಾಸಿ ಸುಮ್ಮನಿರುತ್ತೋ ಅನ್ನುವಂತಹ ವಿಚಾರ ಈ ಒಂದು ಕೂಲಿ ಸಿನಿಮಾದ ಟಿಕೆಟ್ ರೇಟ್ ಅನ್ನ ನೋಡಿದಾಗ ಎಲ್ರಿಗೂ ಕೂಡ ಗೊತ್ತಾಗ್ತಾ ಇದೆ. ಇನ್ನು ಈ ಬಗ್ಗೆ ದನಿ ಎತ್ತಬೇಕಾದಂತಹ ಫಿಲ್ಮ್ ಚೇಂಬರ್ ಕೂಡ ಹಲ್ಲು ಕಿತ್ತ ಹಾವಿನಂತಾಗಿದೆ. ಯಾಕೆ ಅನ್ನುವಂಥದ್ದು ಕೂಡ ನಾವು ನಿಮ್ಗೆ ಹೇಳ್ತಾ ಹೋಗ್ತೀವಿ. ಅಂಡ್ ಫಿಲ್ಮ್ ಚೇಂಬರ್ಗೆ ಒಬ್ರು ಅಧ್ಯಕ್ಷರು ಕೂಡ ಇದ್ದಾರೆ. ಅವರದ್ದೇ ಒಡೆತನದಲ್ಲಿ ಉತ್ರಳ್ಳಿಯಲ್ಲಿ ಥಿಯೇಟರ್ಗಳು ಕೂಡ ಇದೆ. ಒಂದು ವೈಷ್ಣವಿ ಹಾಗೆ ವೈಭವಿ ಅನ್ನುವಂತಹ ಥಿಯೇಟರ್ಗಳು ಕೂಡ ಇದೆ. ಅದರಲ್ಲಿ ಅವರು ಕೂಲಿ ಸಿನಿಮಾವನ್ನ ಕೂಡ ಬಿಡುಗಡೆ ಮಾಡೋದಕ್ಕೆ ಮುಂದಾಗಿದ್ದಾರೆ. ಬೆಳಗಿನ ಪ್ರದರ್ಶನದ ಟಿಕೆಟ್ ಬೆಲೆಯನ್ನ ಕೇಳಿದ್ರೆ ಖಂಡಿತವಾಗ್ಲೂ ಬೆಚ್ಚಿ ಬೀಳ್ತೀರಾ. ಯಾಕಪ್ಪ ಅಂತ ಹೇಳಿದ್ರೆ, ಬಾಲ್ಕನಿ 800 ರೂಪಾಯಿ ಇದ್ರೆ ಸೆಕೆಂಡ್ ಕ್ಲಾಸ್ ಟಿಕೆಟ್ ಬಂದು 600 ರೂಪಾಯಿ ಇದೆ. ಸೊ ರಕ್ಷಿಸಬೇಕಾದವರು ಅಂದರೆ ಫಿಲಮ್ ಚೇಂಬರ್ನ ಅಧ್ಯಕ್ಷರು ಅಂತ ಅನ್ಕೊಂಡವರು, ಟಿಕೆಟ್ ವಿಚಾರವಾಗಿ, ಟಿಕೆಟ್ ರೇಟ್ ವಿಚಾರವಾಗಿ ಧ್ವನಿ ಎತ್ತಬೇಕಾದವರು, ರಕ್ಷಿಸಬೇಕಾದವರೇ ಲೂಟಿಗೆ ನಿಂತ್ರ ಅನ್ನುವಂತಹ ಪ್ರಶ್ನೆ ಈ ಒಂದು ವಿಚಾರದಲ್ಲಿ ಕೇಳಿ ಬರ್ತಿರುವಂಥದ್ದು. ಖಂಡಿತವಾಗ್ಲೂ ಇದಕ್ಕೆ ಉತ್ತರ ಏನು ಸಿಗುತ್ತೋ ಗೊತ್ತಿಲ್ಲ. ಒಟ್ಟಿನಲ್ಲಿ ಉತ್ತರ ಹಳ್ಳಿಯ ಥಿಯೇಟರ್ ಮಾಲೀಕರು ಏನಿದ್ದಾರೆ ಅವ್ರನ್ನೇ ಈ ಒಂದು ಪ್ರಶ್ನೆಯನ್ನು ಮಾಡಬೇಕು. ಏನು ಹೇಳ್ತಾರೆ ಅನ್ನುವಂಥದ್ದನ್ನು ಕೂಡ ಕಾದು ನೋಡಬೇಕು. ಆ್ಯಂಡ್ ಕರ್ನಾಟಕದಲ್ಲಿ ಬೇಕಾಬಿಟ್ಟಿ ದರವನ್ನು ಏರಿಸಿರೋದು ಒಂದು ಕಡೆ ಆದರೆ, ತಮಿಳುನಾಡಿನಲ್ಲಿರುವಂತಹ ಜನರೇ ಖಂಡಿತವಾಗ್ಲೂ ಅದೃಷ್ಟವಂತರು ಈ ವಿಚಾರದಲ್ಲಿ ಅಂತ ಹೇಳ್ಬೋದು. ಯಾಕಂದರೆ ಕರ್ನಾಟಕದಲ್ಲಿ ಟಿಕೆಟ್ ರೇಟ್ ಜಾಸ್ತಿ, ಆದರೆ ತಮಿಳುನಾಡಿನಲ್ಲಿ ಟಿಕೆಟ್ ರೇಟ್ ಕಮ್ಮಿ. ಅದೃಷ್ಟನ ದುರದೃಷ್ಟನ ಖಂಡಿತವಾಗ್ಲೂ ಗೊತ್ತಿಲ್ಲ. ತಮಿಳಿನ ಸಿನಿಮಾ ಕರ್ನಾಟಕದಲ್ಲಿ ಕನ್ನಡದಲ್ಲೂ ಕೂಡ ರಿಲೀಸ್ ಆಗ್ತಿದೆ, ಬಟ್ ಟಿಕೆಟ್ ರೇಟ್ ಮಾತ್ರ ತಮಿಳುನಾಡಿಗೆ ಕಂಪೇರ್ ಮಾಡಿದ್ರೆ 2 ಪಟ್ಟಲ್ಲ, 3 ಪಟ್ಟಲ್ಲ, 4 ಪಟ್ಟು ಜಾಸ್ತಿ ಇದೆ. ಅಲ್ಲಿ ಕೂಲಿಯಂತಹ ಸಿನಿಮಾವನ್ನ ಕೂಡ ಕೇವಲ 58 ರೂಪಾಯಿಗೆ ನೋಡಬಹುದು. ಅಂದರೆ ಖಂಡಿತವಾಗ್ಲೂ ಇದನ್ನ ನೀವು ನಂಬಲೇಬೇಕು. ಅಲ್ಲಿ ಹೈಯೆಸ್ಟ್ ಟಿಕೆಟ್ ದರ ಇರುವಂಥದ್ದೇ 200 ರೂಪಾಯಿ ಒಳಗೆ. ಅಲ್ಲಿನ ಸರ್ಕಾರ ಯಾವ ಮಟ್ಟಿಗೆ ಕಠಿಣವಾಗಿದೆ ಅನ್ನೋದನ್ನ ನಾವು ಇಲ್ಲಿ ಗಮನಿಸಬಹುದಾಗುತ್ತೆ. ಆ್ಯಂಡ್ ಅಲ್ಲಿನ ಫಿಲಮ್ ಚೇಂಬರ್ ಯಾವ ಮಟ್ಟಿಗೆ ಇದೆ, ಅಲ್ಲಿನ ಆಡಿಯನ್ಸ್ ಎಷ್ಟು ಪುಣ್ಯವಂತರು ಅಲ್ವಾ ಅನ್ನುವಂಥದ್ದು ಪ್ರಶ್ನೆಯನ್ನ ನಾವು ಈ ಒಂದು ಸಂದರ್ಭದಲ್ಲಿ ಮಾಡಬೇಕಾಗತ್ತೆ. ಆದರೆ ಕರ್ನಾಟಕದ ಜನ ಕ್ರೇಜ್ ಅನ್ನೋ ಹೆಸರಲ್ಲಿ ಯಾವಾಗಲೂ ಕೂಡ 1000-2000 ರೂಪಾಯಿ ಕೊಟ್ಟು ನೋಡಬೇಕು ಸಿನಿಮಾನ ಅನ್ನುವಂಥದ್ದು ಮುಂಚೆಯಿಂದನೂ ಕೂಡ ಬಂದ್ಬಿಟ್ಟಿದ್ದೆ ಅನ್ಸುತ್ತೆ. ಇದೇನು ಮೊದಲೇ ಏನಲ್ಲ. ಈ ಹಿಂದೆ ಪ್ರಭಾಸ್ ಅವರು ನಟಿಸಿದಂತಹ ಕಲ್ಕಿ ರಿಲೀಸ್ ಆದಾಗಲೂ ಕೂಡ ಇದೇ ರೀತಿ ಆಗಿತ್ತು. ಅಲ್ಲು ಅರ್ಜುನ್ ರವರ ನಟನೆಯ ಪುಷ್ಪ 2 ಸಿನಿಮಾ ರಿಲೀಸ್ ಆದಾಗಲೂ ಕೂಡ ಇದೇ ರೀತಿಯ ಟಿಕೆಟ್ ಬೆಲೆ ಹೆಚ್ಚಾಗಿತ್ತು. ಒಂದ್ ಕಡೆ ಜನ OTTಗೆ ಅಂಟ್ಕೊಂಡಿದ್ದಾರೆ, ಇನ್ನೂ ಕೆಲವರು ಥಿಯೇಟರ್ಗೆ ಬರೋದೇ ಅಪರೂಪ. ಹೀಗಿರುವಾಗ ಬರುವಂತಹ ಪ್ರೇಕ್ಷಕರತ್ನೂ ಕೂಡ ಸಾವಿರ ಕೋಟಿಯನ್ನ ಲೂಟಿ ಮಾಡೋದು ಎಷ್ಟು ನ್ಯಾಯ ಅಲ್ವಾ? ಇದಕ್ಕೆಲ್ಲ ಕಡಿವಾಣ ಬೀಳೋದಾದ್ರೂ ಯಾವಾಗ? ಬೆಕ್ಕಿಗೆ ಗಂಟೆ ಕಟ್ಟುವವರು ಯಾರು ಅನ್ನೋ ರೀತಿಯಲ್ಲಿ ಬೆಂಗಳೂರಿನಲ್ಲಿ 2,000, 1,200, 1,500 ಈ ರೀತಿ ಟಿಕೆಟ್ ರೇಟ್ ತುಂಬಾನೇ ಹೆಚ್ಚಾಗಿದೆ. ಈ ರೀತಿ ದೊಡ್ಡ ಸಿನಿಮಾಗಳು ರಿಲೀಸ್ ಆದಾಗ ಟಿಕೆಟ್ ಬೆಲೆ ಬಗ್ಗೆ, ಸುಲಿಗೆ ಬಗ್ಗೆ ಬರೀ ಮಾತನಾಡಿದ್ದೇ ಆಯಿತು, ಆದರೆ ಅದಕ್ಕೆ ಕಡಿವಾಣ ಬೀಳಲೇ ಇಲ್ಲ. ಸೊ ಅಲ್ಲಿ ತಗೊಳ್ಳುವಂತಹ ಒಂದು ಪಾಪ್ಕಾರ್ನ್ ಇದೆಯಲ್ಲ, ಪಾಪ್ಕಾರ್ನಲ್ಲೂ ಕೂಡ ನಾವು ನೆಕ್ಸ್ಟ್ ಇನ್ನೊಂದು ಸಿನಿಮಾವನ್ನು ನೋಡ್ಬೋದು. ಆ ರೀತಿಯ ಒಂದು ಟಿಕೆಟ್ ದರ ಮಲ್ಟಿಪ್ಲೆಕ್ಸ್ಗಳಲ್ಲಿ ನಿಗದಿ ಆಗಿರುತ್ತೆ. ಬಟ್ ಇವಾಗ ಅದು ಕಮ್ಮಿ ಆಗಿದೆಯೋ ಇಲ್ವೋ ಖಂಡಿತವಾಗ್ಲೂ ಗೊತ್ತಿಲ್ಲ. ಯಾಕಂದರೆ ಯಾವಾಗ ಹೋದ್ರೂ ಕೂಡ ಅದರ ರೇಟ್ ಕಡಿಮೆ ಆಗಿರೋದನ್ನ ನಾನಂತೂ ಗಮನಿಸಿಲ್ಲ, ನೀವು ಕೂಡ ಗಮನಿಸಿರಲ್ಲ ಡೆಫಿನೆಟ್ ಆಗಿ. ಸೊ ಮುಂದಾದರೂ ಈ ರೀತಿಯ ಒಂದಷ್ಟು ಸುಲಿಗೆಗಳು ನಿಲ್ಲಲಿ ಅಂತ ಅನ್ನುವಂಥದ್ದೇ ನಮ್ಮ ಕನ್ನಡಿಗರ ಒಂದು ಆಶಯ ಅಂತ ಹೇಳ್ತಾ ಇದಾಗಿತ್ತು ಈ ಹೊತ್ತಿನ ಕಂಟೆಂಟ್. ನೋಡ್ತಾ ಇರಿ ನ್ಯೂಸ್ 18 ಕನ್ನಡ, ಜಾಲ ನಮ್ಮದು, ಬಲ ನಿಮ್ಮದು.